ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ಮತ್ತು ರಜತ್ ಮಚ್ಚ ಹಿಡಿದ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿನಯ್ ರಜತ್ ರೀಲ್ಸ್ ಹುಚ್ಚಾಟದಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇಬ್ಬರನ್ನು ಪೊಲೀಸರು ನಿನ್ನೆ ಲಾಕ್ ಮಾಡ್ಕೊಂಡಿದ್ರು. ಶೋಕಿಗಂತ ಮನಬಂದ ಹಾಗೆ ಮಾಡೋ ಹಾಗಿಲ್ಲ. ನೀವು ಸೆಲೆಬ್ರಿಟಿಗಳು ಅಂದ ಮಾತ್ರಕ್ಕೆ ನೀವು ಆಡೋ ಹುಡುಗಾಟವನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಪೊಲೀಸರಿಗೆ ನಡು ರಸ್ತೆಯಲ್ಲಿ ಲಾಂಗ್ ಹಿಡ್ಕೊಂಡು ನಿಮಗೆ ಬೇಕಾದಾಗೆ ಶೋಕಿ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಲಾ ಅಂಡ್ ಆರ್ಡರ್ ಇದೆ. ಶಸ್ತ್ರಾಸ್ತ್ರ ಕಾಯ್ದೆಯಾಡಿ ಎಫ್ಐಆರ್ ದಾಖಲಾಗಿತ್ತು. ಇಬ್ಬರು ಎಬ್ಸ್ಕಾಂಡ್ ಆಗಿದ್ರು ಎನ್ನುವಂತಹ ಮಾಹಿತಿ ಇತ್ತು ನಿನ್ನೆ. ಆದರೆ ಇಬ್ಬರು ಪೊಲೀಸರಿಗೆ ಶರಣಾಗಿದ್ರು. ರೀಲ್ಸ್ ಹುಚ್ಚಿಗೆ ಜನ ಏನೆಲ್ಲ ಮಾಡ್ತಾರೆ ಅಂದರೆ ನಾನಾ ತರಹದ ಸರ್ಕಸ್ ಮಾಡ್ತಾರೆ. ಆದರೆ ಅವೆಲ್ಲವೂ ಕೂಡ ಸಮಾಜಕ್ಕೆ ಪರಿಣಾಮ ಬೀರಬಾರ್ದು. ಇವರೆಲ್ಲ ಸೆಲೆಬ್ರಿಟಿಗಳು. ಕಿರುತೆರೆ ನಟರಾಗಿರಲಿ, ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ನಟರೇ ಆಗಿರಲಿ, ಇವರಿಗೆ ಇವರದೇ ಆದಂಥ ಫ್ಯಾನ್ ಬೇಸ್ಗಳಿರ್ತವೆ. ಅವರೇನಾದರೂ ನಾಳೆ ದಿನ ಇವರನ್ನು ಅನುಕರಣೆ ಮಾಡೋದಕ್ಕೋದ್ರೆ ಸಮಾಜಕ್ಕೆ ಭಾರಿ ತೊಂದರೆ ಆಗುತ್ತದು, ಶಾಂತಿ ಭಂಗ ಆಗುತ್ತೆ. ಕೈಯಲ್ಲಿ ಚೂಪಾದ ಮಚ್ಚಿಡ್ಕತಾರೆ, ತಲವಾರು ಹಿಡ್ಕೊಂಡು ಓಡಾಡುವಂತಹ ರೀಲ್ಸ್ ಅದು. ಇವರು ಸಮಾಜಕ್ಕೆ ಕೊಟ್ಟ ಸಂದೇಶ ಏನು? ಪೊಲೀಸರು ಅದನ್ನೇ ಕೇಳಿದ್ದು. ನೀವು ಸಮಾಜಕ್ಕೆ ಕೊಟ್ಟ ಸಂದೇಶವೇನು? ನೀವು ಸಿನಿಮಾದ ಶೂಟಿಂಗ್ ಮಾಡ್ಕೊಂಡ್ರೋ, ರೀಲ್ಸಿನ ತೆವಲಿಗೋಸ್ಕರ ಮಾಡ್ಕೊಂಡ್ರೋ, ಮತ್ತೊಂದು ಮಗದೊಂದು, ಅದು ಪ್ರಶ್ನೆ ಅಲ್ಲ. ನೀವು ಸಮಾಜಕ್ಕೆ ಕೊಟ್ಟ ಸಂದೇಶವೇನು? ಪೊಲೀಸರ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ರು. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಇಬ್ಬರು ಸೆಲೆಬ್ರಿಟಿಗಳು. ಬಿಗ್ ಬಾಸ್ ಕಾರ್ಯಕ್ರಮದ ರಗಡ್ ಸ್ಪರ್ಧಿಗಳಿಗೆ ಖಾಕಿ ಸಂಕಷ್ಟ. ಇಬ್ಬರು ಲಾಂಗ್ ಹಿಡಿದು ಭಯದ ವಾತಾವರಣ ಸೃಷ್ಟಿಸುವಂತಹ ರೀಲ್ಸ್ ಅದಾಗಿತ್ತು. ಬೆಳಗ್ಗೆ ಹೊತ್ತು ಒರಿಜಿನಲ್ ಮಚ್ಚು ಎಂದಿದ್ದ ಪೊಲೀಸರು ರಾತ್ರೋರಾತ್ರಿ ತಮ್ಮ ಹೇಳಿಕೆ ಬದಲಿಸಿದ ಪೊಲೀಸರು. ವಿನಯ್ ಗೌಡ ರಜತ್ ಕೇಸಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅದು ಒರಿಜಿನಲ್ ಅಲ್ಲ, ಫೈಬರ್ ಮಚ್ಚು ಎಂದ ಪೊಲೀಸರು. ಫೈಬರ್ ಮಚ್ಚಂತ ಪೊಲೀಸರ ಹೇಳಿಕೆ ಇದೀಗ ಅಚ್ಚರಿ ಮೂಡಿಸಿದೆ. ಅವರನ್ನ ಮಚ್ಚು ಫೈಬರ್ನಿಂದ ಮಾಡಿದ್ದು ಎಂದು ನೆಪ ಹೇಳಿದ ಪೊಲೀಸರು. ಅದೇ ನೆಪ ಇಟ್ಕೊಂಡು ಇಬ್ಬರನ್ನ ರಿಲೀಸ್ ಮಾಡಿದ ಪೊಲೀಸರು. ನಾಳೆ ದಿನ ಫೈಬರ್ ಚೂರಿ ಹಿಡ್ಕೊಂಡು ಓಡಾಡಬಹುದಾ ಜನ? ಇಬ್ಬರು ಆರೋಪಿಗಳನ್ನ ರಾತ್ರೋರಾತ್ರಿ ರಿಲೀಸ್ ಮಾಡಿದ್ದಾರೆ. ನೋಟಿಸ್ ನೀಡಿ ಇಬ್ಬರು ಆರೋಪಿಗಳನ್ನ ರಿಲೀಸ್ ಮಾಡಿದ್ದಾರೆ. ಸ್ಥಳ ಮಹಜರು ಮಾಡಿದಾರೋ ಇಲ್ವೋ, ಸೀನ್ ಆಫ್ ಕ್ರೈಮ್ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಈ ಇಬ್ಬರು ಅವಿವೇಕಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅವರದೇ ಆದಂಥ ಫ್ಯಾನ್ಸ್ಗಳಿರ್ತಾರೆ. ಎಲ್ಲಾದರೂ ಆಶ್ರಮಕ್ಕೆ ಹೋಗಿ ಬ್ಲಡ್ ಡೊನೇಟ್ ಮಾಡುವಂತಹದ್ದನ್ನು ರೀಲ್ಸ್ ಮಾಡಿದ್ದಿದ್ದರೆ ಸಮಾಜಕ್ಕೊಂದು ಸಂದೇಶ. ಹೌದು, ನಾವು ಅನುಕರಿಸುವಂತಹ ಹೀರೋಗಳು ಬ್ಲಡ್ ಕೊಡ್ತಾ ಇದ್ದಾರೆ. ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಹೋಗಿ ರೊಟ್ಟಿನೋ ಅಥವಾ ಆಹಾರನೋ ಹಂಚಿದ್ರೆ ಅದನ್ನು ರೀಲ್ಸ್ ಮಾಡ್ಕೊಂಡಿದ್ರೆ ಓ ಕಣಪ್ಪ ವಿನಯ್ ಚೆನ್ನಾಗಿರೋ ಕೆಲಸ ಮಾಡವನೆ ಅಂತ ಹೇಳ್ಬೋದಾಗಿತ್ತು. ಇವನು ಒಬ್ಬ ಬಲಗೈಯಲ್ಲಿ ತಲವಾರು ಹಿಡ್ಕೊತಾನೆ, ಇನ್ನೊಬ್ಬ ಮಚ್ಚಿ ಹಿಡ್ಕೊಂಡು ಓಡಾಡ್ತಾರೆ. ಇವರನ್ನು ಯಾವ ತರಹದಲ್ಲಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟವರು ಅಂತ ಹೇಳೋದಕ್ಕೆ ಸಾಧ್ಯ? ರಾತ್ರಿ ಇವ್ರು ಹಿಡ್ಕೊಂಡಿದ್ದು ಫೈಬರು ಅಂದರು ಪೊಲೀಸರು. ನಿನ್ನೆ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ನೀವು ಲಾಂಗ್ ಹಿಡ್ಕೊಂಡು ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ಕೊಟ್ಟಿದ್ರು ಪೊಲೀಸರು. ಒಟ್ಟಾರೆ ರಾತ್ರೋರಾತ್ರಿ ಬಂದರು, ಇವರು ಫೋಟೋ ತಗೊಂಡ್ರು ಪೊಲೀಸರು, ರಾತ್ರೋರಾತ್ರಿ ಬಿಟ್ಟು ಕಳಿಸಿದಾರಂತೆ. ಬಸವೇಶ್ವರ ನಗರ ಠಾಣೆಯಲ್ಲಿ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು. ಇಬ್ಬರು ಹೊರಗೋಗಿದ್ದಾರೆ, ಈಗ ರಿಲೀಸ್ ಆಗಿದ್ದಾರೆ. ಮುಂದೊಮ್ಮೆ ನಿಮಗೇನಾದರೂ ರೀಲ್ಸ್ ಮಾಡೋ ಹುಚ್ಚಿದ್ರೆ, ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಬ್ಲಡ್ ಡೊನೇಟ್ ಮಾಡುವಂತಹದ್ದು ಅಥವಾ ಆಸ್ಪತ್ರೆಯ ರೋಗಿಗಳನ್ನು ಸಹಾಯ ಮಾಡುವಂತಹ ವಿಡಿಯೋವನ್ನು ರೀಲ್ಸ್ ಮಾಡಿ ದಯವಿಟ್ಟು ಇದು ಫ್ರೀಡಮ್ ಟಿವಿಯ ಕಳಕಳಿಯ ವಿನಂತಿ.